ಎಸ್ ಇನ್ನೊಂದು ಗಂಟೆಗಳ ಕಾಲ ಏನೆಲ್ಲ ಬೆಳವಣಿಗೆಗಳಾಗಿದೆ ರಾಜ್ಯದಲ್ಲಿ ಅನ್ನುವಂಥ ಮಾಹಿತಿಯನ್ನು ಮುಂದೆ ಇಡ್ತೀವಿ. ಅದಕ್ಕೂ ಮೊದಲು ನಾಗಮಂಗಲ ಬೆಂಕಿಮಂಗಲ ಆಗಿ ಹೇಗೆ ಬದಲಾವಣೆ ಆಗಿದೆ ಅನ್ನೋದಕ್ಕೆ, ಅದರ ಜೊತೆಗೆ ಪೊಲೀಸರು ಹೇಗೆ ಇದರಲ್ಲಿ ಪಾರ್ಸಾಲಿಟಿ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಅಂತ ಹೇಳಿ. ನಾಗಮಂಗಲ ಗಲಭೆ ಕೇಸ್ನಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ರ ಅಂತಂದ್ರೆ FIR ಪ್ರಕಾರ ನೋಡೋದಾದ್ರೆ ಹೌದು ಅಂತ ಅನ್ಸುತ್ತೆ. ಗಣೇಶ ಕೂರಿಸಿದವರನ್ನೇ A1 ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ. ಸಿಕ್ಕವರನ್ನ ಟಾರ್ಗೆಟ್ ಮಾಡಿದ್ದಾರಾ ಪೊಲೀಸರು? ನಾಗಮಂಗಲ ಘಟನೆಗೆ ಹಿಂದೂಗಳು ಮಾತ್ರ ಕಾರಣನ? ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಕೆರಳಿ ಕೆಂಡವಾಗಿವೆ. ಎಲ್ಲರನ್ನೂ A1 ಮಾಡೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಸಮರ್ಥನೆಯನ್ನ ಮಾಡಿಕೊಂಡಿದೆ. ಅದೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಎಲ್ಲರನ್ನೂ A1 ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಆದ್ರೆ ಬೆಂಕಿ ಇಟ್ಟಂತವರನ್ನ ಮೊದಲು A1 ಮಾಡಬೇಕಾ ಅಥವಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರನ್ನ A1 ಮಾಡಬೇಕಾ? ಇಲ್ಲಿರೋ ಪ್ರಶ್ನೆ ಅದು. ಏನಾಗಿದೆ ಒಟ್ಟಾರೆ ಬೆಳವಣಿಗೆ ಇಲ್ಲಿದೆ ನೋಡಿ. ನಾಗಮಂಗಲ ಗಲಭೆ ಪಾಲಿಟಿಕ್ಸ್ ಜೋರು. ಗಲಭೆಯಲ್ಲಿ ಹಿಂದೂಗಳೇ ಟಾರ್ಗೆಟ್ ಆದ್ರ? ಗಣೇಶ ಕೂರಿಸಿದವರನ್ನೇ A1 ಮಾಡಿದ್ರ ಖಾಕಿ? ಮಂಡ್ಯದ ನಾಗಮಂಗಲ ಗಲಭೆಯಲ್ಲೂ ಪಾಲಿಟಿಕ್ಸ್ ಜೋರಾಗಿದೆ. ಪ್ರಕರಣದಲ್ಲಿ ಒಂದು ವರ್ಗದ ಓಲೈಕೆಗಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಗಲಾಟೆ ಮಾಡಿದವರನ್ನ ಬಿಟ್ಟು ಸಿಕ್ಕವರನ್ನ ಬಂಧಿಸಲಾಗಿದೆ. ಗಲಭೆಯ A1, A2 ಆರೋಪಿಗಳು ಎಲ್ಲರೂ ಹಿಂದೂಗಳು. ಗಣೇಶ ಕೂರಿಸಿದ್ದು ಹಿಂದೂಗಳು. ಕಲ್ಲು ತೂರಿತು ಅನ್ಯ ಕೋಮ್ನವರು. ಪೊಲೀಸರ ವೈಫಲ್ಯ ಮುಚ್ಚಿಕೊಳ್ಳೋಕೆ ಹಿಂದೂಗಳನ್ನ ಬಂಧಿಸಲಾಗಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ನಾವು ತಾಲಿಬಾನ್ಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಇವರಿಗೆ ನಾವು ನಾಮರ್ದ್ರಿದ್ದೀವಿ. ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು, ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಅಲ್ರಿ ಪೊಲೀಸರು ಎದುರುಗಡ್ಲೇನೆ 2-3 ಬಾರಿ ಬೆಂಕಿ ಹಾಕ್ತಾರೆ ಅಂತಂದ್ರೆ ಯಾರು ವಿಶ್ವಾಸ ಇಡ್ತಾರೆ? 1ರಿಂದ 18ವರೆಗೂ ಗಣಪತಿ ಪ್ರತಿಷ್ಠಾಪನೆ ಮಾಡಿದವ್ರನ್ನ ಕೇಸಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕಳೆದ ಬಾರಿನೂ ಕೂಡ ಮಸೀದಿಯಿಂದ ಕಲ್ಲುಗಳು ತೂರಾಟ ನಡೆದಿದೆ. ಅಷ್ಟು ಪರಿಜ್ಞಾನ ಈ ಪೊಲೀಸರಿಗೆ, ಆಡಳಿತ ನಡೆಸುವಂಥ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ, ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸೂ ಇಲ್ಲದೆ ಇರತಕ್ಕಂಥ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ. ಈ ಭಯೋತ್ಪಾದಕರಿಗೆ, ಈ ಮುಸ್ಲಿಂ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ, ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನು ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಈ ನಷ್ಟಕ್ಕೊಳಗೆ ಆಗಿರುವಂಥವ್ರಿಗೆ ತಕ್ಷಣ ಸಂಪೂರ್ಣವಾಗಿ ಆ ನಷ್ಟವನ್ನು ಭರಿಸುವಂಥದ್ದು, 100% ನಷ್ಟ ಭರಿಸುವಂಥದ್ದು, ಈ ಸಂಬಂಧಪಟ್ಟ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವರ ಲೋಪಗಳಿಂದಾಗಿ ಇವತ್ತೇನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದಕ್ಕೆ ಕಾರಣಕರ್ತರಾದಂಥ ಅಧಿಕಾರಿಗಳನ್ನು ತಕ್ಷಣ ವಜಾಗೊಳಿಸಬೇಕು. ಈ ತನಿಖೆಯನ್ನು CID ವಹಿಸಲಿ. ಕರ್ನಾಟಕದಲ್ಲಿ ಪ್ರತಿ ಬಾರಿಯೂ ಕೂಡ ಕೋಮು ಗಲಭೆ, ಬೇರೆ ಬೇರೆ ಗಲಭೆ ಆದಂತಹ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ, ತುಷ್ಟೀಕರಣ, ಈ ರೀತಿಯ ಆರೋಪ ಪ್ರತ್ಯಾರೋಪ ಜೋರಾಗೇ ಇರುತ್ತೆ. ಈಗಲೂ ಕೂಡ ನಾಗಮಂಗಲ ಗಲಭೆ ಪ್ರಕರಣದಲ್ಲೂ ಕೂಡ ಇದೇ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ FIR ನಲ್ಲಿ A1 ಇಂದ A23 ತನಕವೂ ಕೂಡ ಹಿಂದೂಗಳ ಹೆಸರನ್ನೇ ಮೊದಲು ಉಲ್ಲೇಖ ಮಾಡಿದ್ದಾರೆ. ಇದಕ್ಕೂ ರಾಜಕೀಯ ಪ್ರೇರಿತ ಅಂತ ಕುಮಾರಸ್ವಾಮಿಯಿಂದ ಹಿಡಿದು ಬಿಜೆಪಿಯವರು ಎಲ್ಲರೂ ಕೂಡ ಇದೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇದನ್ನ ಬೇರೆ ರೀತಿ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಅಂದ್ರೆ A1 ಅನ್ನ ಯಾರಾದ್ರೂ ಒಬ್ಬರನ್ನ ಮಾಡ್ಲೇಬೇಕಲ್ವಾ ಅಂತ ಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ಆ ಒಂದು ಗಲಭೆ ಪ್ರಕರಣದಲ್ಲಿ ಯಾರ ಕೈವಾಡ ಇದೆ? ಯಾರು A1 ಆಗ್ಬೇಕಾಗಿತ್ತು? ಜೊತೆಗೆ ಸರ್ಕಾರ ಈ ಒಂದು ತನಿಖಾ ವರದಿ ಬಂದ ಬಳಿಕ ಮಧ್ಯಂತರ ವರದಿಯನ್ನೇನಾದರೂ ರಿಲೀಸ್ ಮಾಡ್ತಾರಾ? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. ಮುಸ್ಲಿಮರ ಬಳಿ ಇರೋ ತಲ್ವಾರ್ ಕಿತ್ಕೊಳ್ಳಿ, ಇಲ್ಲದಿದ್ರೆ ನಾವು ತಲ್ವಾರ್ ಹಿಡ್ಕೊಳ್ತೇವೆ. ಸರ್ಕಾರಕ್ಕೆ ಮಾಜಿ MP ಪ್ರತಾಪ್ ಸಿಂಹ ಎಚ್ಚರಿಕೆ. ಅಮಾಯಕ ಹಿಂದೂಗಳ ಬಂಧನ ನಡೆದ್ರೆ ನಾವು ಸುಮ್ಮನಿರಲ್ಲ. ಅದರಲ್ಲೂ ಕೇಸರಿ ಪಡೆ ವಾರ್ನಿಂಗ್ ಅನ್ನ ಜೋರಾಗಿ ಕೊಟ್ಟಿದೆ. ಅನ್ಯ ಕೋಮಿನ ಕೈಯಲ್ಲಿರುವ ಪೆಟ್ರೋಲ್ ಬಾಂಬ್, ತಲ್ವಾರ್ ಕಿತ್ಕೊಳ್ಳಿ, ಇಲ್ಲದೆ ಇದ್ರೆ ಗಣೇಶ ಮೆರವಣಿಗೆಗಳಲ್ಲಿ ನಾವು ಕೂಡ ಪೆಟ್ರೋಲ್ ಬಾಂಬ್, ತಲ್ವಾರನ್ನ ಹಿಡ್ಕೊಳ್ತೇವೆ ಅಂತ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಟಿಪ್ಪು, ಔರಂಗಜೇಬನ ಸಂತತಿ ಹುಟ್ಟುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ ಇಲಾಖೆ ಮುಖಾಂತರವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬು, ತಲವಾರು, ಕಲ್ಲು ಇವುಗಳಿಂದ ರಕ್ಷಣೆ ಕೊಡಲಿಲ್ಲ ಅಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು, ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ. ಪರಿಸ್ಥಿತಿ ಕೈ ಮೀರಿದರೆ ಅದಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಹೊಣೆ ಆಗಿರ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ
ಈ ಟಿಪ್ಪು ಮತ್ತೆ ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೊಡಿತಾರೆ. ಎಲ್ಲೂ ಇಲ್ದಲೇ ಇರುವಂತಹ ಧೈರ್ಯ ಶಕ್ತಿ ಅವ್ರಿಗೆ ಬಂದ್ಬಿಡುತ್ತೆ. ಈ ನಾಗಮಂಗಲದ ಮೊಹಬ್ಬತ್ ಕಿ ದುಕಾನ್ನಲ್ಲೂ ಇದೇ ಆಗಿರುವಂಥದ್ದು. ಅಸಹ್ಯ ಅಂತಂದ್ರೆ ರಾಜ್ಯದ ಗೃಹ ಮಂತ್ರಿಗಳು ಈ ಗಲಭೆಯನ್ನ ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳಾಗದಲೇ ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಸಮಾಜಕ್ಕೆ ಕೊಡೋದ್ರ ಬಿಟ್ಟು ಇದೊಂದು ಅಲ್ಪ ಘಟನೆ, ಆಕಸ್ಮಿಕ ಘಟನೆ, ಇದೇನು ಬಹಳ ಸೀರಿಯಸ್ ಇಶ್ಯೂ ಅಲ್ಲ, ಇದೇನು ಗಂಭೀರ ಇಶ್ಯೂ ಅಲ್ಲ ಅನ್ನುವಂಥ ಭಾಷಣ ಮಾಡಿದ್ದಾರೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ಗಳಾದ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಸಂಸದ ತೇಜಸ್ವಿ ಸೂರ್ಯ ಈಗ ಒಂದು ರೀತಿಯಾದಂಥ ವಿವಾದದ ಕಿಡಿಯನ್ನೇ ಒತ್ತಿಸಿರುವಂಥದ್ದು ನಾಗಮಂಗಲದ ಗಲಭೆಯ ಹಿನ್ನೆಲೆಯಲ್ಲಿ. ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಂಥ ಎಚ್ಚರಿಕೆ ಮಾತುಗಳನ್ನೇ ಈ ಫೈರ್ ಬ್ರ್ಯಾಂಡ್ಗಳು ನೀಡಿರುವಂಥದ್ದು. ಒಂದು, ಮುಸ್ಲಿಮರ ಕೈಯಲ್ಲಿರುವಂಥ ಪೆಟ್ರೋಲ್ ಬಾಂಬ್ಗಳನ್ನು, ತಲವಾರುಗಳನ್ನು ನೀವು ವಾಪಸ್ ತೆಗೆದುಕೋಬೇಕು, ಅವರನ್ನು ನೀವು ನಿಯಂತ್ರಣ ಮಾಡಬೇಕು. ಅವರನ್ನು ನಿಯಂತ್ರಣ ಮಾಡದೇ ಇದ್ದರೆ ನಮ್ಮ ರಕ್ಷಣೆಗಾಗಿ ನಾವು ಪೆಟ್ರೋಲ್ ಬಾಂಬ್ಗಳನ್ನು ಕೈಯಲ್ಲಿ ಇಡಬೇಕಾಗುತ್ತೆ, ತಲವಾರುಗಳನ್ನ ಕೈಯಲ್ಲಿ ಇಟ್ಕೊಂಡು ನಾವು ಗಣೇಶ ಮೂರ್ತಿಗಳ ವಿಸರ್ಜನೆಗೆ, ಮೆರವಣಿಗೆಗೆ ಹೋಗಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕವಾಗಿ ಮತ್ತೊಂದು ಸುತ್ತಿನ ವಿವಾದವನ್ನು ಈ ಇಬ್ಬರು ಫೈರ್ ಬ್ರ್ಯಾಂಡ್ ನಾಯಕರುಗಳು ಕೂಡ ಸೃಷ್ಟಿ ಮಾಡಿರುವಂಥದ್ದು. ಗಲಭೆ ಕಾಂಗ್ರೆಸ್ ಪ್ರಾಯೋಜಿತವ? ಕೇಂದ್ರ ಸಚಿವ ಎಚ್ಡಿಕೆ ಗಂಭೀರ ಆರೋಪ. ನಾಗಮಂಗಲದಲ್ಲಿ ನಡೆದ ಗಲಭೆ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಗಣೇಶ ಕೂರಿಸಿದವರನ್ನೇ ಪೊಲೀಸರು A1 ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಪೊಲೀಸರು ಲೋಪ ಮುಚ್ಚಿಕೊಳ್ಳೋಕೆ ಸಿಕ್ಕವರನ್ನ ಬಂಧಿಸಿದ್ದಾರೆ. ನಾಗಮಂಗಲ ಗಲಭೆ ಕಾಂಗ್ರೆಸ್ ಪ್ರಾಯೋಜಿತ ಅಂತ ಆಪಾದಿಸಿದ್ದಾರೆ. ಮಸೀದಿ ಬಳಿ 10 ನಿಮಿಷ ಡ್ಯಾನ್ಸ್ ಮಾಡೋಕೆ ಬಿಟ್ಟವರು ಯಾರು? ಆಗ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ. ನಿಜವಾದ ಗಲಭೆಕೋರರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಎಚ್ಡಿಕೆ ಆಗ್ರಹಿಸಿದ್ದಾರೆ. 10 ನಿಮಿಷ ಅವ್ರು ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು? ನೀವೇನು ಮಾಡ್ತಾ ಇದ್ರಿ? ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತಲ್ಲಿ? ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲ್ಗೆ ತರಕ್ಕೆ ಸಾಧ್ಯ ಇರಲಿಲ್ವಾ ನಿಮಗೆ? ಇದಾ ನಿಮ್ಮ ಆಡಳಿತ? ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ಲು ತೂರಾಟ ನಡೀತು. ಎಲ್ಲಿದ್ದು ಕಲ್ಲಲ್ಲಿ? ಹೈವೇ ಎಲ್ಲಿಂದ ಬಂತು ಕಲ್ಲು? ಎಲ್ಲಿಂದ ಬಂತು ತಲವಾರು? ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು? ಈ 10 ನಿಮಿಷದಲ್ಲಿ ರೆಡಿ ಆಯ್ತಾ? ಅದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ? ಎಲ್ಲರನ್ನೂ A1 ಮಾಡೋಕೆ ಆಗಲ್ಲ. ಸಚಿವ ಚಲುವರಾಯಸ್ವಾಮಿ ಸಮರ್ಥನೆ. ವಿಪಕ್ಷಗಳ ಆರೋಪಕ್ಕೆ ಸಚಿವ ಚಲುವರಾಯಸ್ವಾಮಿ ಸಮರ್ಥನೆ ಕೊಟ್ಟಿದ್ದಾರೆ. ಎಲ್ಲರನ್ನ A1 ಮಾಡೋದಕ್ಕೆ ಆಗಲ್ಲ. ಗಲಭೆಯಲ್ಲಿ 2 ಕೋಮಿನವರು ಇದ್ದಾರೆ. ಚಾರ್ಜ್ ಶೀಟ್ ವೇಳೆ ಅಮಾಯಕರಿದ್ರೆ ಹೆಸರನ್ನ ಕೈಬಿಡ್ತೇನೆ ಅಂದಿದ್ದಾರೆ. ಯಾರನ್ನು ವಿಂಗಡಿಸೋ ಪ್ರಶ್ನೆ ಇಲ್ಲ. ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಎಲ್ಲ ತಗೊಂಡಿದ್ದಾರೆ. ಆದರೆ ಪೊಲೀಸ್ನವರು ಸಂದರ್ಭ ಅಲ್ಲಿ CCTVಲಿ ಮತ್ತು ಆ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಯಾರಿದ್ದರೂ ಅವರೆಲ್ಲರನ್ನೂ ಅರೆಸ್ಟ್ ಮಾಡಿರ್ತಾರೆ. ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಯಾರಾದ್ರೂ CCTVಲಿ ಇಲ್ಲದೇ ಇರೋರಿದ್ದರೆ, ಘಟನೆಗೆ ಸಂಬಂಧಪಟ್ಟಿಲ್ಲದೇ ಇರೋರಿದ್ದರೆ ಖಂಡಿತ ಅದನ್ನು ಬಿಡಲಿಕ್ಕೆ ಸರ್ಕಾರ ಸೂಚನೆ ಕೊಡುತ್ತೆ. ನಾಗಮಂಗಲ ಗಲಭೆ ವಿಚಾರವಾಗಿ ಸ್ಥಳೀಯ ಶಾಸಕರಾಗಿರುವಂತಹ ಮತ್ತು ಸಚಿವರು ಆಗಿರುವಂತಹ ಚಲುವರಾಯಸ್ವಾಮಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡ್ತಾ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾರೆ. ಈಗಾಗಲೇ ಸಾಕಷ್ಟು ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಒಂದು ಆರೋಪಗಳು ಕೇಳಿ ಬರ್ತಿತ್ತು. ಈ ವಿಚಾರವಾಗಿ ಶಾಸಕರು, ಸ್ಥಳೀಯ ಸಚಿವರು ಆಗಿರುವಂಥವರು ಒಂದು ಮಾತನ್ನು ಹೇಳಿರುವಂಥದ್ದು. CCTVನ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಒಂದು ವೇಳೆ ಈಗಾಗಲೇ ಬಂಧನಕ್ಕೊಳಪಟ್ಟಿರುವಂಥ ಯುವಕರೇನಿದ್ದಾರೆ ಅವರು ಈ ಘಟನೆಯಲ್ಲಿ ಭಾಗಿಯಾಗಿಲ್ಲ ಅಂದರೆ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಅವರ ಹೆಸರುಗಳನ್ನು ಕೈ ಬಿಡಲಾಗುತ್ತೆ. ಇದಕ್ಕೆ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಗಲಭೆಯಲ್ಲಿ ಅಮಾಯಕರನ್ನು ಬಲಿ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಆದೇಶ ಮಾಡಿದೆ ಅಂತ ಪಬ್ಲಿಕ್ ಟಿವಿ ಜೊತೆಗೆ ತಮ್ಮ ಅನಿಸಿಕೆಯನ್ನು ಚಲುವರಾಯಸ್ವಾಮಿ ಹಂಚಿಕೊಂಡಿರುವಂಥದ್ದು. ಮಗನನ್ನ A1 ಮಾಡಿದ್ದಕ್ಕೆ ತಾಯಿ ಕಣ್ಣೀರು. ಗಣಪತಿ ಕೂರಿಸಿದ್ದೇ ತಪ್ಪ ಅಂತ ಪ್ರಶ್ನೆ. ನಾಗಮಂಗಲದಲ್ಲಿ ಗಣೇಶ ಕೂರಿಸಿದ ಕಿರಣ್ ಎಂಬಾತನನ್ನ A1 ಮಾಡಿದ್ದಕ್ಕೆ ಕಿರಣ್ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಬೇಕಾಬಿಟ್ಟಿ FIR ಹಾಕಿದ್ದಾರೆ. ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಗಣಪತಿ ಕೂರಿಸಿದ್ದೇ ತಪ್ಪ ಅಂತ ಪ್ರಶ್ನಿಸಿದ್ದಾರೆ. ಈಗ ನನ್ನ ಮಗನಲ್ಲಿ A1 ಅಂತ ಮಾಡ್ತಾವ್ರಲ್ಲ, ಹೆಂಗೆ? 20 ವರ್ಷದಿಂದ ಗಣೇಶ ಇದು ಮಾಡ್ತಿದ್ರು, ಹೋಯ್ತಿದ್ರು. ಈಗ CC ಕ್ಯಾಮ್ರಾದಲ್ಲಿ ಎಲ್ಲರೂ ಕಾಣ್ತಿರ್ತಾನೆ. ಈಗ ಕಲ್ಲೆಸ್ತವ್ರನ್ನ, ಬೆಂಕಿ ಇಡ್ತವ್ರನ್ನ ಅವ್ರನ್ನೆಲ್ಲ ಬಿಟ್ಬಿಟ್ರು. 11 ಗಂಟೆಗೆ ಮನೆ ಸೇರವ್ರೆ. ಅವರೆಲ್ಲ ಹೋಗಿದ್ರು ಎಸೆಕ್ಕೆ? ಗಣೇಶನ ಪೂಜೆ ಮಾಡೋದು ತಪ್ಪ? ಕ್ಯಾಮ್ರಲ್ಲಿ ಯಾರ್ಯಾರೋ ಇದು ಮಾಡೋರೆ ನೋಡ್ಬಿಟ್ಟು ಕಳಿಸ್ತೀವಿ ಅಂತ ಅಂದ್ರು. ಎಲ್ಲಿ ಕಳ್ಸಿದ್ರು ಅವರು? ಮುಂಚೆನೆ ಚೆನ್ನಾಗಿ ಹೊಡೆದು ಕಳ್ಸೋರಲ್ಲ, ಆ ಹೊಡೆಯಂಗೆ ಇಲ್ಲ ಲೆಕ್ಕ. ಒಟ್ನಲ್ಲಿ ನಾಗಮಂಗಲ ಗಲಾಟೆ ಪ್ರಕರಣ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿದೆ. ಸರ್ಕಾರ ವರ್ಸಸ್ ವಿಪಕ್ಷಗಳ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸಿಡಿಮದ್ದೆ ತಾರಕಕ್ಕೇರಿದೆ. ಇದು ಯಾವ ಹಂತಕ್ಕೆ ಹೋಗುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.